ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಸತ್ಯ. ಸ್ನೇಹಿತರೆ, ಕೇವಲ ಹೊಟ್ಟೆ ಹಸಿವಿನ ಕಾರಣದಿಂದಾಗಿ ಒಂದು ಆನೆ ಅದರ ಜೀವವಲ್ಲದೆ ಅದರ ಹೊಟ್ಟೆಲಿರ್ತಕ್ಕಂಥ ಮಗುವಿನ ಜೀವವನ್ನು ಜಲಸಮಾಧಿಯಾಗಿ ತನ್ನ ಪ್ರಾಣವನ್ನು ತೊರೆದಿದೆ. ಈ ಘಟನೆ ನಡೆದಿದ್ದು ಮೇ 27ರ 4 ಗಂಟೆ ಸಂಜೆಯ ವೇಳೆಯಲ್ಲಿ. ಸೊ ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು, ಎಲ್ಲಿ ಸ್ಟಾರ್ಟ್ ಆಯಿತು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ಓಕೆ, ಇಂಡಿಯಾ ಲಾಕ್ಡೌನ್ ಆದ ಈ ಕಾರಣದಿಂದಾಗಿ ಆಲ್ಮೋಸ್ಟ್ ನಾವು ನೋಡಿದ ಮಟ್ಟಿಗೆ ಕಾಡಿನಲ್ಲಿ ವಾಸವಾಗಿರ್ತಕ್ಕಂತಹ ಪ್ರಾಣಿಗಳು ನಾಡಿಗೆ ಬರಲು ಶುರುವಾಯಿತು. ಇದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಊಟ. ಸೊ ಇದೇ ರೀತಿಯಾಗಿ ಮೇ ತಿಂಗಳಿನ ಕೊನೆಯ ವಾರದಲ್ಲಿ ಒಂದು ಪ್ರೆಗ್ನೆಂಟ್ ಆದ ಆನೆ ಹಸಿವಿನ ಕಾರಣದಿಂದಾಗಿ ಕಾಡಿನಿಂದ ಊರಿನ ಕಡೆ ಬಂದಿದೆ. ಅದು ಯಾವ ಊರಿಗೆ ಹೋಗಿದೆ ಅಂದರೆ ಕೇರಳದಲ್ಲಿನ ಮಲಪುರಂ ಅನ್ನೋ ಒಂದು ಡಿಸ್ಟಿಕ್ನ ಅಟ್ಟಪ್ಪಾಡಿ ಅನ್ನೋ ಗ್ರಾಮಕ್ಕೆ ಹೋಗಿದೆ. ಆ ಗ್ರಾಮದ ಜನರು ಆನೆಗೆ ತೊಂದರೆಯನ್ನು ಕೊಟ್ಟಿಲ್ಲ, ಆನೆ ಕೂಡ ತೊಂದರೆಯನ್ನು ಜನರಿಗೆ ಕೊಟ್ಟಿಲ್ಲ. ಅದಕ್ಕೆ ಕಾರಣ ಆ ಆನೆ ಒಂದು ಪ್ರೆಗ್ನೆಂಟ್ ಆಗಿರುತ್ತೆ, ಅದಕ್ಕೆ ಹೊಟ್ಟೆ ಹಸಿವಿನ ಕಾರಣ. ಸೊ ಆದ್ದರಿಂದ ಊರಿಗೆ ಬಂದಿರುತ್ತೆ. ಸೊ ಅಲ್ಲಿ ಆ ಆನೆ ನಂಬತ್ತೆ, ಅದೇ ಅದು ಮಾಡಿದ ಮೊದಲ ತಪ್ಪು. ಸೊ ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು ಹಾವು ಹೋಗ್ತಾ ಇದ್ದರೆ ಅದನ್ನು ಸುಮ್ಮನೆ ಬಿಟ್ಟರೆ ಅದು ಹೋಗ್ಬಿಡುತ್ತೆ. ಉದಾಹರಣೆಗೆ ನಾವು ಅದನ್ನು ನಮಗೆಲ್ಲಿ ತೊಂದರೆ ಕೊಡ್ತೀವಿ ಅಂತ ನಾವು ಹೊಡಿಯೋದಕ್ಕೂ, ಆ ಹಾವು ನಮ್ಮನೇಲಿ ಸಾಯಿಸ್ಬಿಡ್ತಾರೆ ಅಂತ ನಮ್ಮ ಮೇಲೆ ಒಂದು ದಾಳಿನ ಮಾಡೋದಕ್ಕೂ ಕೊನೆಗೆ ಹಾವನ್ನು ನಾವು ಸಾಯಿಸಿಬಿಡ್ತೀವಿ. ಸೊ ಅದೇ ಘಟನೆ ಇಲ್ಲೂ ಕೂಡ ಆಗಿದೆ. ಬಟ್ ಬೇಸರ ಏನಂದರೆ ಆನೆ ನೀಚವಾದ ಮನುಜ ಕುಲವನ್ನು ನಂಬಿ ಆಹಾರಕ್ಕಾಗಿ ನಾಡಿಗೆ ಇಳಿತು. ಬಟ್ ಅಲ್ಲಿ ನಡೆದಿದ್ದು ಘಟನೆನೇ ಬೇರೆ. ಅನಾನಸ್ ಅಂದರೆ ಈ ಪೈನಾಪಲ್ನ ಜೊತೆಗೆ ಕೆಲವೊಂದು ಕ್ರ್ಯಾಕರ್ಸ್ ಅಂದರೆ ಈ ಪಟಾಕಿ ಸಿಡಿಮದ್ದುಗಳನ್ನು ಇಟ್ಟು ಆನೆಗೆ ಕೊಟ್ಟಿದ್ದಾರೆ. ಆ ಆನೆ ಹಸಿವಿನ ಕಾರಣ, ಜನರನ್ನು ನಂಬಿದ ಒಂದು ಕಾರಣ, ಮನುಜ ಕುಲವನ್ನು ನಂಬಿದ ಒಂದು ನೀಚವಾದ ಬುದ್ಧಿಗೋಸ್ಕರ ಅದನ್ನು ತಿಂದು ಸ್ವಲ್ಪ ಹೊತ್ತಿಗೆ ಅದು ಬ್ಲಾಸ್ಟ್ ಆಗಿ ಅದರ ದವಡೆ, ಹಲ್ಲುಗಳು ಅವೆಲ್ಲ ಕೂಡ ಬರ್ನ ಇದೆ. ಗೊತ್ತಲ್ಲ, ಒಂದು ಪಟಾಕಿ ಕೈ ಇಟ್ಕೊಂಡು ನೋಡಿದ್ರೆ ಎಷ್ಟು ಪೇಯ್ನ್ ಆಗುತ್ತೆ ಅಂಥದ್ರಲ್ಲಿ ಅಷ್ಟು ದೊಡ್ಡ ಪೈನಾಪಲ್ಲಿಗೆ ಕ್ರ್ಯಾಕರ್ಸ್ ಎಲ್ಲ ಸುತ್ತಿಟ್ಟಿದ್ದಾರೆ. ಅದು ತಿಂದು ಬ್ಲಾಸ್ಟ್ ಆಗಿ ಬಾಯಿ ಫುಲ್ಲು ರಕ್ತಸ್ರಾವ ಉಂಟಾಗಿ, ಅದಾದಮೇಲೂ ಕೂಡ ಮಾನವೀಯತೆ ಇಲ್ಲದಂತಹ ಆ ಮನುಜ ಕುಲ, ಕೇರಳ ನಮ್ಮ ಇಂಡಿಯಾದಲ್ಲಿ ತುಂಬ ಇಂಟೆಲಿಜೆನ್ಸ್ ಇರ್ತಕ್ಕಂಥ ಜಾಗ, ತುಂಬ ಎಜುಕೇಟೆಡ್ ಪೀಪಲ್ ಅಂತ ಹೇಳ್ತಾರೆ. ಒಂದು ಮಣ್ಣು ಇಲ್ಲ, ಕೇವಲ ಒಂದು ಕಾಮನ್ ಸೆನ್ಸ್ ಇಲ್ಲ. ಓಕೆ, ಮಾಡೋದೇನೋ ಮಾಡೋದು, ಅಟ್ಲೀಸ್ಟ್ ಹಾಸ್ಪಿಟ್ಲಿಗಾರು ಕರ್ಕೊಂಡೋಗಿ ಸೇರಿಸ್ಬೇಕು, ಅದನ್ನು ಕೂಡ ಮಾಡಿಲ್ಲ. ವೈದ್ಯರಿಗೂ ಇನ್ಫಾರ್ಮ್ ಮಾಡಿಲ್ಲ. ಆನೆ ಸುಸ್ತಾಗಿ ಇಡೀ ಹಳ್ಳಿನೆಲ್ಲ ತಿರುಗಿ ಆ ಒಂದು ಅಟ್ಟಪ್ಪಾಡಿ ಹಳ್ಳಿಯ ವೆಲ್ಲಯೂರನ್ನ ಒಂದು ನದಿಯ ತೀರ ಹೋಗಿ, ಅದಕ್ಕೆ ಗೊತ್ತಾಗ್ಬಿಟ್ಟಿದೆ, ನದಿಯಲ್ಲೇ ಹೋಗಿ ಜಲಸಮಾಧಿ ಮಾಡಿಕೊಂಡು ತನ್ನ ಪ್ರಾಣವನ್ನು ಬಿಟ್ಟಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗಿದೆ ಆ ಆನೆ ಪ್ರೆಗ್ನೆಂಟ್ ಆಗಿದೆ. ಅದರೊಳಗೆ ಸಣ್ಣ ಪುಟ್ಟ ಒಂದು ಕಂದ ಮರಿ ಇದೆ, ಸಣ್ಣ ಆನೆ ಮರಿ. ನೋಡ್ದ ಮನಸ್ಸಿಗೆ ಎಂಥ ಕಲ್ಲು ಹೃದಯ ಆದರೂ ಕೂಡ ಬಹಳ ಬೇಸರವನ್ನು ಉಂಟು ಮಾಡುತ್ತೆ. ಅಂಥ ಒಂದು ಕೃತ್ಯವನ್ನು ಕೇರಳದ ಆ ಮಹಾ ಜನಗಳು ಸೇರಿ ಮಾಡಿದ್ದಾರೆ. ಸೊ ಒಂದು ಕಡೆ ಥಿಂಕ್ ಮಾಡ್ಬೋದು, ಒಬ್ಬರು ಮಾಡಿದ ಕೆಲಸಕ್ಕೆ ಇಡೀ ಜನಾಂಗವನ್ನು ಯಾಕೆ ನೀವು ಬೈತೀರಿ, ಇಡೀ ಕೇರಳ ಜನಕ್ಕೆ ಬೈತೀರಾ ಅಂತ. ಬಟ್ ಇನ್ನೊಂದು ಕಡೆ ಅಟ್ಲೀಸ್ಟ್ ಎಂತಹ ಕ್ರೂರಿಯಾಗಿದ್ದರೂ ಕೂಡ ಪ್ರಾಣಿ ಮೇಲೆ, ಅದು ಇಂತಹ ಲಾಕ್ಡೌನ್ ಸಂದರ್ಭದಲ್ಲಿ ಇಂತಹ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂದರೆ ಅವರಿಗೆ ಪನಿಷ್ಮೆಂಟ್ ಆಗಲೇಬೇಕು. ಈ ಎಲ್ಲ ವಿಷಯಗಳು ಕೂಡ ಮುಚ್ಚೋಗಿರೋದು. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿನ ಫಾರೆಸ್ಟ್ ಆಫೀಸರ್ ಮೋಹನ್ ಕೃಷ್ಣ ಅನ್ನೋರು ಏನು ಮಾಡಿದ್ದಾರೆ ಅಂದರೆ ಈ ಒಂದು ವಿಷಯಗಳನ್ನು ಫೇಸ್ಬುಕ್ನಲ್ಲಿ ಪೇಜ್ನಲ್ಲಿ ಪೋಸ್ಟ್ ಮಾಡಿ ಜನರಿಗೆ ತಿಳಿಸಿದ್ದಾರೆ. ಸೊ ಇಲ್ಲಿಂದ ತಿಳ್ಕೊಂತಿರೋ ವಿಷಯ ಒಂದೇ, ಮಂಗನಿಂದ ಮಾನವ ಅವೆಲ್ಲ ಹೋಗಿ ನಾವು ಯಾವ ರೀತಿ ಆಗ್ತಾಯಿದ್ದೀವಿ ಅಂದರೆ ಮೃಗಗಳಿಗಿಂತ ಮೋಸವಾಗಿ ಈ ಮನುಜಕುಲ ಚೇಂಜ್ ಆಗ್ತಾ ಇದೆ. ಈಗ ಆಗ್ತಿರ್ತಕ್ಕಂತಹ ಪ್ರಕೃತಿ ವಿಕೋಪಗಳಿಗಾಗಿರ್ಬೋದು, ಇಲ್ಲಾಂದರೆ ಈ ಕೊರೋನಾ ವೈರಸ್ ಏನಿದೆ, ಕೆಲವೊಂದು ಡಿಸೀಸ್ ಬಂದು ಅಟ್ಯಾಗಾಗಿ ಸಾಯ್ತಿರೋದಕ್ಕೆ ಕಾರಣ ಬೇರೆ ಏನಿಲ್ಲ, ನಾವು ಮಾಡಿದಂಥ ಕೆಲವೊಂದು ಪಾಪವಾದ ಕೆಲಸ. ನಾವೆಲ್ಲ ಆಲ್ರೆಡಿ ಮರ ಗಿಡಗಳನ್ನು ಕಡ್ದು ಕಾಡನ್ನು ನಾಶ ಮಾಡಿ ಆಕ್ಸಿಜನ್ ಸಪ್ಲೈ ಇಲ್ಲ ನಮಗೆ ಆಲ್ರೆಡಿ, ಓಕೆನಾ. ಅದೇ ರೀತಿ ಈಗ ನೋಡಿ, ನಾವೆಲ್ಲ ಲಾಕ್ಡೌನ್ ಆಗಿ ಮನೇಲಿದ್ದೀವಿ, ಈ ಪ್ರಾಣಿ ಪಕ್ಷಿಗಳೆಲ್ಲ ಫ್ರೀಯಾಗಿ ಹಾರಾಡ್ತಾ ಇದೆ. ಆಲ್ರೆಡಿ ಗುಬ್ಬಿಗಳ ಸಂಖ್ಯೆ ಏನಿದೆ ಅದನ್ನೆಲ್ಲ ಕೂಡ ನಾವು ಸಾಯಿಸ್ಬಿಡ್ತೀವಿ, ಮೊಬೈಲ್ ಟವರ್ನೆಲ್ಲ ಯೂಸ್ ಮಾಡಿ ಮಾಡಿ ಮಾಡಿ. ಸೊ ಕರ್ಮ ವಿಲ್ ಫಕ್ ಅನ್ನೋ ಒಂದು ವಿಷಯ ನಿಜವಾಗ್ಲೂ ನಡೆಯುತ್ತೆ, ನನಗೆ ನಂಬಿಕೆ ಇದೆ. ಹಾಗೆ ಮನುಜ ಕುಲದ ಒಂದು ನಾಶ ಅತಿ ಶೀಘ್ರದಲ್ಲಿದೆ. ಸೊ ದಯವಿಟ್ಟು ನಿಮ್ಮ ಮನೆ ಹತ್ತಿರ ಅದು ದೊಡ್ಡ ಪ್ರಾಣಿ ಇಲ್ಲ ಅಂದ್ರೂ ಸಣ್ಣ ಪುಟ್ಟ ಈ ನಾಯಿನೋ ಮಂಗಗಳು ಯಾವ್ದಾದ್ರು ಬಂದರೆ ಇಂಥ ಲಾಕ್ಡೌನ್ ಪೀರಿಯಡಲ್ನಾದರೂ ಮಾನವೀಯತೆಯಿಂದ ಅದಕ್ಕೆ ಫುಡ್ಡನ್ನು ಒಂಚೂರಾದ್ರು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಅದಕ್ಕೆ ಕೆಟ್ಟ ದ್ರೋಹಗಳನ್ನು ಮಾತ್ರ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ನೀವು ಕೊಡಲಂದರೆ ಬೇರೆಯವರಾದರೂ ಕೊಡ್ತಾರೆ ಅದಕ್ಕೆ ಊಟ. ಸೊ ಊಟಕ್ಕೆ ಬದಲಾಗಿ ವಿಷವನ್ನು ಹಾಕೋದು ಆಗಲಿ, ಇಲ್ಲ ಈ ಥರ ಬಾಂಬ್ ಸ್ಫೋಟಗಳನ್ನ ಇಟ್ಟು ಅದನ್ನು ಸಾಯಿಸೋದಾಗಲಿ ದಯವಿಟ್ಟು ಮಾಡಬೇಡಿ. ಅದು ಕೂಡ ಜೀವನೇ. ಪ್ರಾಣಿ ಸಂಕುಲವನ್ನು ಕಾಪಾಡೋಣ. ಪ್ರಾಣಿ ಹಿಂಸೆ ಮಹಾಪಾಪ.